It was perfect. Perfect. Everything, down to the last minute details. ನಿಜವಾಗ್ಲೂ ಶೀಲ್ಡ್ ಸ್ಟೋರಿ ಲೈನ್ ನ ಹಾಗೆ ಸೆತ್ ರೋಲಿನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಸ್ಟೋರಿ ಲೈನ್ ನ ಡಬ್ಲ್ಯೂ ಅವರು ಪರ್ಫೆಕ್ಟ್ ಆಗಿ ಎಂಡ್ ಮಾಡಿದ್ದಾರೆ. ಮೊದಲನೇದಾಗಿ ಹೇಳ್ತೀನಿ, ಯಾರ್ಯಾರು ಈ ಒಂದು ಮ್ಯಾಚ್ ನ ನೋಡಿಲ್ಲ ಖಂಡಿತವಾಗ್ಲೂ ಕೂಡ ಹೋಗಿ ಈ ಒಂದು ಮ್ಯಾಚ್ ನ ನೋಡ್ಕೊಂಡು ಬನ್ನಿ. ಯಾಕಂದ್ರೆ ಮ್ಯಾಚ್ ಮಾತ್ರ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿತ್ತು ಗುರು. ಕಂಪ್ಲೀಟ್ ಇತ್ತು, ಸ್ಟೋರಿ ಟೆಲ್ಲಿಂಗ್ ಇತ್ತು, ಆ ಒಂದು ಮ್ಯಾಚ್ ಅಲ್ಲಿ ಅಗ್ರೆಷನ್ ಇತ್ತು, ಈವನ್ ಡೀನ್ ಎಂಬ್ರಸ್ ಅವರ ಮೆನ್ಷನ್ ಕೂಡ ಇತ್ತು. ನನಗಂತೂ ಈ ಒಂದು ರೋಮನ್ ರೈನ್ಸ್ ಹಾಗೆ ಸೆತ್ ರೋಲಿನ್ಸ್ ಅವರ ಫೈನಲ್ ಮ್ಯಾಚು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂದು ಬೇಜಾರಾಗಿದ್ದೇನಪ್ಪ ಅಂದರೆ ಇದು ಇವರ ಫೈನಲ್ ಮ್ಯಾಚು ಅಂತ. ಹೋಪ್ಫುಲಿ ಮುಂದೊಂದು ದಿನ ನಮ್ಮ ಡೀನ್ ಎಂಬ್ರಸ್ ಅವರು ರಿಟರ್ನ್ ಆದಾಗ ಇನ್ನೊಮ್ಮೆ ಇವರ ನಡುವೆ ಮ್ಯಾಚ್ ಆಗಲಿ ಅಂತ ಕೇಳ್ಕೊತೀನಿ. ಓವರ್ ಆಲ್ ಗಾಯ್ಸ್ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿತ್ತು. ನಿಜವಾಗ್ಲೂ ಇದು ನನ್ನ ರಿಯಾಕ್ಷನ್ ಆಗಿರುತ್ತೆ. ಏನು ಹೇಳೋದ ಗುರು, ಈ ಒಂದು ಮ್ಯಾಚಲ್ಲಿ ನಮಗೆ ಡೀನ್ ಎಂಬ್ರಸ್ ಅವರ ಮೆನ್ಷನ್ ನೋಡೋದಕ್ಕೆ ಸಿಗುತ್ತೆ. ಡೀನ್ ಎಂಬ್ರಸ್ ಅವರ ಕೆಲವೊಂದಷ್ಟು ಮೂವ್ಸ್ಗಳನ್ನ ನಮ್ಮ ಸೆತ್ ರೋಲಿನ್ಸ್ ಅವರು ಪರ್ಫಾರ್ಮ್ ಮಾಡ್ತಾರೆ. ಅಷ್ಟೇ ಅಲ್ಲ, ಡರ್ಟಿ ಡೀಸ್ನ ರೋಮನ್ ರೈನ್ಸ್ ಅವರು ಸೆತ್ ರೋಲಿನ್ಸ್ ಅವರಿಗೆ ಪರ್ಫಾರ್ಮ್ ಮಾಡಿದ್ದಾರೆ. ಕಂಪ್ಲೀಟ್ ಡೀನ್ ಎಂಬ್ರಸ್ ಅವ್ರಿಗೂ ಕೂಡ ಇಲ್ಲಿ ಅವರು ಜಾಗನ ಕೊಟ್ಟಿದ್ದಾರೆ ಅಂತಲೇ ಹೇಳಬೇಕು. ಮೈಕಲ್ ಕೋಲ್ ಅವರು ಕೂಡ ಡೀನ್ ಎಂಬ್ರಸ್ ಅವರ ನೇಮ್ನ ಮೆನ್ಷನ್ ಮಾಡ್ತಾರೆ. ಅಷ್ಟೇ ಅಲ್ಲ, ನಮ್ಮ ರೋಮನ್ ರೈನ್ಸ್ ಅವರ ಕಡೆಯಿಂದ ಬಕಲ್ ಬಾಂಬ್ ಹಾಗೆ ಕರ್ ಸ್ಟಾಂಪ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೆತ್ ರೋಲಿನ್ಸ್ ಅವರ ಕಡೆಯಿಂದ ಸ್ಪಿಯರ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಒಂದು ಟೈಮ್ ಅಲ್ಲಿ ರೆಫ್ರಿಗೆ ರೋಮನ್ ರೈನ್ಸ್ ಅವರು ಸ್ಪಿಯರ್ ಹಾಕ್ದಾಗ ನಮ್ಮ ಸೆತ್ ರೋಲಿನ್ಸ್ ಅವರು ರೋಮನ್ ರೈನ್ಸ್ ಅವರಿಗೆ ಒಂದು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡಿ ಟೈಮ್ ಕೀಪರ್ಸ್ ಏರಿಯಾಗೆ ಹೋಗಿ ಒಂದು ಸ್ಟೀಲ್ ಚೇರ್ ನ ತಗೊಂಡು ಬರ್ತಾರೆ. ಆ ಒಂದು ಶೀಲ್ಡ್ ಬ್ರೇಕಪ್ ಮೂಮೆಂಟ್ ನ ರೀಕ್ರಿಯೇಟ್ ಮಾಡೋದಕ್ಕೆ. ಬಟ್ ರೋಮನ್ ರೈನ್ಸ್ ಅವರು ಅದರಿಂದ ತಪ್ಪಿಸ್ಕೊಂಡು ಸೆತ್ ರೋಲಿನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಆಗ ರೋಮನ್ ರೈನ್ಸ್ ಅವರ ಕೈಯಲ್ಲಿ ಒಂದು ಅವಕಾಶ ಇರುತ್ತೆ ತನ್ನ ರಿವೆಂಜ್ ನ ತೀರಿಸ್ಕೊಳ್ಳೋದಕ್ಕೆ, ಆ ಒಂದು ಶೀಲ್ಡ್ ಬ್ರೇಕಪ್ ಮೂಮೆಂಟ್ ನ ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ. ಬಟ್ ರೋಮನ್ ರೈನ್ಸ್ ಅವರು ಆ ರೀತಿ ಮಾಡೋದಿಲ್ಲ. ಅವರು ಸ್ಟೀಲ್ ಚೇರ್ ನ ಪಕ್ಕಕ್ಕೆ ಹಾಕ್ತಾರೆ ಅಂಡ್ ಹೇಳ್ತಾರೆ, ನಾನು ಇದನ್ನ ಕ್ಲೀನ್ ಆಗಿ ಮ್ಯಾನ್ ಟು ಮ್ಯಾನ್ ವಿನ್ ಮಾಡಿ ತೋರಿಸಲೇಬೇಕು ಅಂತ. ಅಂಡ್ ಅದನ್ನ ನೋಡಿ ಸೆತ್ ರೋಲಿನ್ಸ್ ಅವ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ, ಏನ್ ಗುರು ರೋಮನ್ ರೈನ್ಸ್ ಅವರು ಈ ರೀತಿ ಆಕ್ಟ್ ಮಾಡ್ತಾ ಇದಾರಲ್ಲ ಅಂತ. ಕಂಪ್ಲೀಟ್ ಕ್ಲೀನ್ ಮ್ಯಾಚ್ ಗುರು. ಯಾವುದೇ ರೀತಿಯ ಔಟ್ಸೈಡ್ ಇಂಟರ್ಫರೆನ್ಸ್ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಲಿಲ್ಲ. ಸೆತ್ ರೋಲಿನ್ಸ್ ಅವರು ಹೇಳ್ತಾ ಇರ್ತಾರೆ, ಈಗ ಬ್ಲಡ್ ಲೈನ್ ಮೆಂಬರ್ಸ್ ಗಳು ಬರ್ಬೋದಲ್ವಾ, ನೀನು ಯೂಸ್ ತಗೋತೀಯ ಅಲ್ವಾ ಅಂತ. ಬಟ್ ರೋಮನ್ ರೈನ್ಸ್ ಅವರು ಸೆತ್ ರೋಲಿನ್ಸ್ ಅವರಿಗೆ ಹೇಳ್ತಾರೆ, ಯಾರು ಕೂಡ ಬರೋದಿಲ್ಲ, ನಾನು ನೀನು ಅಷ್ಟೇ, ನಾನು ನೀನು ಮಾತ್ರ ಅಂತ. ಕಂಪ್ಲೀಟ್ ಸ್ಟೋರಿ ಟೆಲ್ಲಿಂಗ್ ನ ಡಬ್ಲ್ಯೂ ಅವರು ಇಲ್ಲಿ ತಗೊಂಡು ಬರ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಎಂಡಿಂಗ್ ಅಲ್ಲಿ ರೋಮನ್ ರೈನ್ಸ್ ಅವರು ಒಂದು ಸೂಪರ್ಮ್ಯಾನ್ ಪಂಚ್ ನ ಸೆತ್ ರೋಲಿನ್ಸ್ ಅವರಿಗೆ ಕನೆಕ್ಟ್ ಮಾಡಿ ಸ್ಪಿಯರ್ ಹಾಕೋದಕ್ಕೆ ಹೋದಾಗ ಅದನ್ನ ಪೆಡಿಗ್ರಿಗೆ ನಮ್ಮ ಸೆತ್ ರೋಲಿನ್ಸ್ ಅವರು ಕನ್ವರ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಒಂದು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಐ ಥಿಂಕ್ ಅಲ್ಲಿ ಬಾಚ್ ಆಯ್ತು ಅಂತ ಅನ್ಕೋತೀನಿ. ರೋಮನ್ ರೈನ್ಸ್ ಅವರು ಸೈಡ್ಗೆ ಹೊರಟೋಗ್ತಾರೆ. ಮತ್ತೆ ಬಂದು ನಮ್ಮ ಸೆತ್ ರೋಲಿನ್ಸ್ ಅವರು ಒಂದು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡಿ ಟಾಪ್ ರೋಪ್ ಮೇಲಿಂದ ಒಂದು ಸೂಪರ್ ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಅದರಿಂದ ತಪ್ಪಿಸ್ಕೊಂಡು ರೋಮನ್ ರೈನ್ಸ್ ಅವರು ಒಂದು ಸ್ಪಿಯರ್ ನ ಹಾಕ್ತಾರೆ, ಇನ್ನ ಒಂದು ರನ್ನಿಂಗ್ ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಫೈನಲಿ ಸೆತ್ ರೋಲಿನ್ಸ್ ಅವರಿಗೆ ಇದನ್ನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಫೈನಲ್ ಮೂರನೇ ಸ್ಪಿಯರ್ ನ ಕನೆಕ್ಟ್ ಮಾಡಿ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. 3 ಸ್ಪಿಯರ್ ನ ಲಾಸ್ಟಿಗೆ ಯಾಕೆ ಆಗೋದ್ರು ಅಂದ್ರೆ, ಶೀಲ್ಡ್ ಅಲ್ಲಿ ಇದ್ದಿದ್ದು 3 ಜನ, ಸೆತ್ ರೋಲಿನ್ಸ್, ರೋಮನ್ ರೈನ್ಸ್ ಹಾಗೆ ಡೀನ್ ಎಂಬ್ರೋಸ್. ಇದನ್ನ ನಮ್ಮ ಮೈಕಲ್ ಕೋಲ್ ಅವರು ಕೂಡ ಮೆನ್ಷನ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ಸೆತ್ ರೋಲಿನ್ಸ್ ಅವರು ಮೂಲೆಯಲ್ಲಿ ಕೂತ್ಕೋತಾರೆ. ರೋಮನ್ ರೈನ್ಸ್ ಅವರು ಕೂಡ ಚಾಂಪಿಯನ್ಶಿಪ್ ನ ತಗೊಂಡು ಅವರು ಕೂಡ ಒಂದು ಮೂಲೆಯಲ್ಲಿ ಕೂತ್ಕೋತಾರೆ. ಒಬ್ರನ್ನೊಬ್ರನ್ನ ನೋಡ್ತಾ ಇರ್ತಾರೆ. ಅಂಡ್ ಫೈನಲಿ ರೋಮನ್ ರೈನ್ಸ್ ಅವರು ಎದ್ದು ಸೆತ್ ರೋಲಿನ್ಸ್ ಅವರ ಬಳಿ ಬಂದು ಶೀಲ್ಡ್ ಪೋಸ್ ನ ಕೊಡ್ತಾರೆ. ಅದನ್ನ ನೋಡಿ ನಮ್ಮ ಸೆತ್ ರೋಲಿನ್ಸ್ ಅವರು ಶೀಲ್ಡ್ ಮಾರ್ಕ್ಸ್ ನ ಇವತ್ತು ನಮ್ಮ ಸೆತ್ ರೋಲಿನ್ಸ್ ಅವರು ಹಾಕೊಂಡು ಬಂದಿರ್ತಾರೆ ಎಂಟ್ರೆನ್ಸ್ ಅಲ್ಲಿ. ಅದ್ ಯಾಕೆ ಅಂತ ನನಗೆ ಈಗ ಅರ್ಥ ಆಯ್ತು. ಅವರು ರೋಮನ್ ರೈನ್ಸ್ ಅವರ ಬಳಿ ಬರ್ತಾರೆ. ಆ ಒಂದು ಮಾಸ್ಕ್ ನ ರೋಮನ್ ರೈನ್ಸ್ ಅವರ ಪಕ್ಕದಲ್ಲಿ ಇಟ್ಟು ಇವರು ಆ ಒಂದು ಮಾಸ್ಕ್ ಪಕ್ಕದಲ್ಲಿ ನಿಂತ್ಕೊಂಡು ಶೀಲ್ಡ್ ಪೋಸ್ ನ ಹೊಡಿತಾರೆ. ಅಂಡ್ ರೋಮನ್ ರೈನ್ಸ್ ಹಾಗೆ ಸೆತ್ ರೋಲಿನ್ಸ್ ಅವರ ಮಧ್ಯೆ ಆ ಒಂದು ಮಾಸ್ಕ್ ಇರುತ್ತೆ. ಆ ಒಂದು ಮಾಸ್ಕ್ ಡೀನ್ ಎಂಬ್ರೋಸ್ ಅವರ ಸಿಂಬಾಲಿಕ್ ಅಲ್ಲಿ ಇತ್ತು ಅಂತಾನೆ ಹೇಳ್ಬೇಕು. ಅಂಡ್ ಒಂದು ಅದ್ಭುತವಾದ ಶೀಲ್ಡ್ ಕಂಪ್ಲೀಟ್ ಸ್ಟೋರಿಯ ಎಂಡ್ ನಮಗೆ ಇಲ್ಲಿ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒನ್ ಆಫ್ ದ ಬೆಸ್ಟ್ ಸಮ್ಮರ್ ಸ್ಲಾಮ್ ಮೈನ್ ಇವೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಮ್ಯಾಚ್ ಅಲ್ಲಿ ಹಿಸ್ಟ್ರಿ ಇತ್ತು, ಸ್ಟೋರಿ ಇತ್ತು, ಹಾಗೆ ಮ್ಯಾಚ್ ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು. ಸೊ ಫೈನಲಿ ಸೆತ್ ರೋಲಿನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಲಾಸ್ಟ್ ಡ್ಯಾನ್ಸ್ ಕೂಡ ಮುಗ್ದಿದೆ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋನ ತಗೊಂಡು ಬರ್ತೀನಿ. ಸಮ್ಮರ್ ಸ್ಲಾಮ್ ರಿವ್ಯೂ ವಿಡಿಯೋ ಕೂಡ ಆದಷ್ಟು ಬೇಗ ನಿಮಗೆ ಈ ಚಾನಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಸಮ್ಮರ್ ಸ್ಲಾಮ್ ನ ಮೈನ್ ಇವೆಂಟ್ ನೈಟ್ ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ರಾಕ್ ಅವರು ಬರ್ಬೋದು, ಜಿಲಾಫಾಟೋ ಅವರು ಬರ್ಬೋದು ಅಂತ. ಬಟ್ ಡಬ್ಲ್ಯೂ ಅವರು ಅವ್ರನ್ನ ಯಾರನ್ನು ಕೂಡ ಕರ್ಕೊಂಡು ಬರ್ದಲೇನೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಅವರೆಲ್ಲರೂ ಕೂಡ ಬಂದಿದ್ದರೆ ಇದು ಮತ್ತೆ ರಿಪೀಟ್ ಆದಂಗೆ ಅನ್ಸೋದು. ಬಟ್ ಡಬ್ಲ್ಯೂ ಅವರು ಒಂದು ಅದ್ಭುತವಾದ ಸ್ಟೋರಿನ ಎಂಡ್ ಮಾಡೋದಕ್ಕೆ ಅದ್ಭುತವಾದ ಡಿಸಿಷನ್ ನ ತಗೊಂಡಿದ್ದಾರೆ. ನನಗಂತೂ ಪರ್ಫೆಕ್ಟ್ ಡಿಸಿಷನ್ ಅಂತ ಅನ್ನಿಸ್ತು. ಅದರಲ್ಲೂ ಕೂಡ ಶೀಲ್ಡ್ ನ ಮೆನ್ಷನ್ ಇತ್ತಲ್ಲ, ಅದರಲ್ಲೂ ಕೂಡ ಡೀನ್ ಎಂಬ್ರಸ್ ಅವರಿಗೆ ಒಂದು ರೀತಿ ಟ್ರಿಬ್ಯೂಟ್ ನ ಕೊಟ್ರಲ್ಲ, ಅದಂತೂ ನನಗೆ
ಸಿಕ್ಕಾಪಟ್ಟೆ ಎಮೋಷ್ನಲ್ ಆಯಿತು ಗುರು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ.